ಸರ್, ನಿನ್ನೆ ಮತದಾನ ಆಗಿದೆ. ನಿಖಿಲ್ ಅವರು ಗೆಲ್ಲುವ ಪರ್ಸೆಂಟೇಜ್ ಎಷ್ಟಿದೆ? ಯಾವ ಕಾರಣಕ್ಕಾಗಿ ಗೆಲ್ತಾರೆ? 20,000ದಲ್ಲಿ ಅವ್ರು ಗೆಲ್ತಾರೆ. ಯಾಕೆಂದ್ರೆ ಅವರು ಯುವಕ ಇದ್ದಾರೆ. ಯೋಗೇಶ್ವರ್ 5-6 ಸಾರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಎಲ್ಲ ಅಧಿಕಾರನೂ ಅವರು ಅನುಭವಿಸಿದ್ದಾರೆ. ಇವರು ಪಾಪ 2 ಸಾರಿ ಸೋತಿದ್ದಾರೆ. ಈಗ 3ನೇ ಸತಿ ವಿಧಾನಸೌಧಕ್ಕೆ ಕಳಿಸಬೇಕಾದಂಥ ವ್ಯಕ್ತಿ ಅವನು. ನಮ್ಮ ಎಲ್ಲರ ಜವಾಬ್ದಾರಿ ಅದು. ನೋಡ್ತಾ ಇದ್ರಲ್ಲ ಈಗ ರಾಷ್ಟ್ರ ರಾಜಕಾರಣ ಎಲ್ಲ ನೀವು. ಕಾರಣದಲ್ಲಿ ಜನರು ಕೈ ಹಿಡಿತಾರೆ ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ವಾಗ್ಮಿ. ಆಮೇಲೆ ಕಣ್ಣುಪ್ಪಲ್ಲಿ ಅದರಲ್ಲಿ ಇದರಲ್ಲಿ ಮಾತಾಡ್ಸಲ್ಲ, ಜನಗಳನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನನ್ನ ಹೆಸರು ವೆಂಕಟೇಶ್ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ. ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕಾಗಿ ಗೆಲ್ತಾರೆ? ಸಾಂಪ್ರದಾಯಿಕ ಮತಗಳು, JDSನ ಸಾಂಪ್ರದಾಯಿಕ ಮತಗಳು, ಭಾಜಪದ ಸಾಂಪ್ರದಾಯಿಕ ಮತ, ಎಲ್ಲ ವರ್ಗದ ಯುವಕರು ನಿಖಿಲ್ನವರ ಕೈ ಹಿಡಿದಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ 100% ಗೆಲ್ಲೋದು ಸತ್ಯ. ಆದ್ರೆ ಯೋಗೇಶ್ವರ್ ಅವರು ಒಂದ್ ಕಡೆ ಗೆಲ್ತಾರೆ ಅನ್ನೋದೊಂದು ಹಾಗೇನಿಲ್ಲ ಸರ್. ನಿಖಿಲ್ ಕುಮಾರಸ್ವಾಮಿ ಕಡಾಖಂಡಿತವಾಗ 5,000 ಲೀಡಲ್ಲಿ ಗೆಲ್ತಾರೆ, ಮಿನಿಮಮ್ 5,000. ಯಾವ ಕಾರಣಕ್ಕಾಗಿ? ನೀವು ಪ್ರತಿ ಕ್ಯಾಂಪೇನ್ ಅಲ್ಲಿ ನೋಡಿರ್ಬೋದು, ಹೆಚ್ಚು ಯುವಕರು ಆಕರ್ಷಿತ ಆಗ್ತಿದ್ರು ನಿಖಿಲ್ ಕುಮಾರಸ್ವಾಮಿ ಇದ್ರ. ಹೊಸ ಯುವಕರು, ಯುವ ಮತದಾರರು ಜಾಸ್ತಿ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಂಬಲಿಸಿದ್ದಾರೆ. ಆನಂದದ ಸರ್, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಟ್ಟಾಗಿ ನಿನ್ನೆ ಮತದಾನ ಆಗಿದೆ. ನಿಖಿಲ್ ಅವರು ಯಾವ ಉದ್ದೇಶಕ್ಕಾಗಿ ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ ಅವರು ಇವು ತಾಲೂಕಿನ ಜನತೆ, ಕುಮಾರನ ಅಭಿಮಾನಿಗಳು, ಯೂಸ್ಗಳು, ಎಲ್ಲ ಜನಾಂಗದ ಕಾರ್ಯಕರ್ತರುಗಳು ಒಟ್ಟಾರೆ ಅವರು ರಾಜ್ಯದ ಯುವ ನಾಯಕ ಅಂತ ಗುರುತಿಸಿರೋದ್ರಿಂದ ಗೆಲ್ತಾರೆ. ಅಭಿವೃದ್ಧಿ ಕೆಲಸಗಳೇನಾರು ಮಾಡಿ ಕುಮಾರನ ಅಭಿವೃದ್ಧಿಗೋಸ್ಕರ ಇಡೀ ಹಳ್ಳಿ ರಸ್ತೆಗಳು, ಪಶು ಆಸ್ಪತ್ರೆಗಳು, ಆರೋಗ್ಯ ಹಾಸ್ಪಿಟಲ್ಗಳು, ಡಿಗ್ರಿ ಕಾಲೇಜುಗಳು, ಎಲ್ಲ ಕೆಲಸ ಕಾರ್ಯಗಳು ಹಾಗೂ ಕುಮಾರನ ಅಭಿವೃದ್ಧಿ ಆಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಕಾಂಗ್ರೆಸ್ನವರು ಕೂಡ ನಾಯಕರೆಲ್ಲ ಬಂದಿಲ್ಲಿ ಬೀಳ್ಬಿಟ್ಟಿದ್ರು ಸರ್. ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯ ಸರ್ಕಾರನೇ ಬಂದು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಕೆಲವು ಮುಖ್ಯಮಂತ್ರಿಗಳೆಲ್ಲ ಬಂದು ಕೆಲಸ ಮಾಡೋಕ್ಕೆ ಅವನು ರಾಜ್ಯದ ಯುವ ಘಟಕ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅಂತ ಅವರು ಎಲ್ಲ ಹೋರಾಟ ಮಾಡ್ತಾರೆ. ಆದ್ರೆ ಜನಾಭಿಪ್ರಾಯ, ಜನಗಳು, ಪ್ರತಿನಿಧಿಗಳು ಕೆಲಸ ಕೈ ಹಿಡಿದವ್ರೆ ಅವ್ರಿಗೆ. ವಿಜಯ್ ಕುಮಾರ್ ಅಂತ NDA ಮೈತ್ರಿಕೂಟದಿಂದ ಗೆಲುವು ಅದೇ ಸಾಧಿಸ್ತಾರೆ ಸರ್. ಸುಮಾರು ಒಂದು 25,000-30,000 ಗಂಟೆ ಗೆಲ್ಲಬಹುದು. ಯಾವ ಉದ್ದೇಶಕ್ಕೆ ಅಂದರೆ ಈಗ ಅವ್ರ ತಂದೆಯವರು ಕುಮಾರಸ್ವಾಮಿಯವರು ಸುಮಾರು ಇಡೀ ಚನ್ನಪಟ್ಟಣ ತಾಲೂಕು 220 ಸಾಕಷ್ಟು ಮೂಲೆ ಗಲ್ಲಿಗಳು, ಸ್ಕೂಲ್ ಕಟ್ಟಡ ಇರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಮತ್ತು ಸೇತುವೆ ಇರ್ಬೋದು, ಪ್ರತಿಯೊಂದು ಕೆಲಸ ಮಾಡ್ಯಾರೆ. ಆ ಬರ್ಸಿದ್ರಿಗೆ, ಬಾಣಿಸಿದ್ರಿಗೆ, CM ಫಂಡ್ಗಳು ಎಲ್ಲ ಪ್ರತಿಯೊಂದು ನಾನು ಕಣ್ಣಾರ ನೋಡಿ, ಆ ಬಡವರಿಗೆ ದುಡ್ಡು ಕೊಟ್ಟಿರೋದು ನೋಡಿ, ಅವರಿಗೆ ಸುಮಾರು ಇಡೀ ಚನ್ನಪಟ್ಟಣ ತಾಲೂಕಿಗೆ ಇಡೀ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಾವು ನನ್ನೆದ್ರಿಗೆ ದುಡ್ಡು ಕೊಟ್ಟಿರೋರು ಕುಮಾರಣ್ಣವರು. ಕೆಲಸ ಕಾರ್ಯ ಎಲ್ಲ ಮಾಡವ್ರೆ, ಗರ್ಲ್ಸ್ ಕಾಲೇಜ್ ಮಾಡವ್ರೆ, ಡಿಗ್ರಿ ಕಾಲೇಜ್ ಮಾಡವ್ರೆ, ರೋಡ್ ಮಾಡ್ಸವ್ರೆ. ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ? ಅಭಿವೃದ್ಧಿ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ 25,000-30,000ದಲ್ಲಿ ನನ್ನ ಇದು ಇದೆ. ಇಡೀ ಚನ್ನಪಟ್ಟಣ ತಾಲೂಕಲ್ಲಿ ಕಣ್ಣು ಮಟ್ಟಿಗೆ ಎಲ್ಲ ಊರು, ಪ್ರತಿಯೊಂದು ಊರಲ್ಲೂ ಯಾವ ಊರಿಗಾರ ಹೋಗಿ ಒಂದು ಕೆಲಸ ಮಾಡಿ ಇಂಥದ್ದು ಬಾಕಿನೇ ಇಲ್ಲ. ಈಗ ಕಾಂಗ್ರೆಸ್ ಏನು ಮಾಡೋರು ಗೊತ್ತಾ? ಕುಮಾರಣ್ಣನ ಮಾಡಿದ ಅನುದಾನ ತಕೋ ಹೋಗಿ ಅದು ಪೆಂಡಿಂಗ್ ಮಡಗಿ ಕೆಲಸ ಮಾಡಿದ್ರೆ ರಿಲೀಸ್ ಮಾಡಿಸಿ ಅವರ ಕಾಂಗ್ರೆಸ್ 2 ವರ್ಷ ಆಯ್ತು ಸರ್ಕಾರ ಬಂದು, ಏನು ಮಾಡಲಿಲ್ಲ, ಒಂದು ಲೈಟು ಬಿಡಿಸಿಲ್ಲ. ಅವ್ರು ಏನು ಕೊಡುಗೆ ಅಂತ ಇಲ್ಲಿ ಜನಕ್ಕೆ ಗೊತ್ತು ಯಾರು ಕೆಲಸ ಮಾಡೋರೆ ಬಿಟ್ಟವ್ರು ಜನಕ್ಕೆಲ್ಲ ಗೊತ್ತಿದೆ. ಇವ್ರು ಏನೇನು ಮಾಡ್ತಾರೆ ಬಿಡ್ತಾರೆ. ನಮ್ಮ ಕುಮಾರಣ್ಣನ ಮಾಡೋ ಕೆಲಸವ ಒಂದು ಲೈಟು ಬಿಡಿಸಿಲ್ಲ. ಅವರು ದಿದ್ದು ಮಾಡಿದಕ್ಕೆ ಎಲ್ಲ ಕುಮಾರಣ್ಣರೇ ಕೆಲಸ ಮಾಡಿರೋದು. ಹಂಗಾಗಿ 20,000-25,000 30,000ದಿಂದ ಗೆಲ್ಲಬೇಕು ಸರ್ ನನ್ನ ಅನಿಸಿಕೆ. ಈಗ ನನ್ನ ಇದು ಕಾರ್ಯಕರ್ತನಾಗಿ ನಾನು ಅವ್ರ ಹತ್ರ ದುಡಿಮೆ ಮಾಡಿದ್ದೀನಿ, ಮತ್ತೆ ಅವ್ರ ಹತ್ರ ಕರ್ಕೊಂಡು ಜನಗಳ ಸಹಕಾರ ಮಾಡಿಸಿದ್ದೀನಿ. ಹಣಕಾಸು ಇರ್ಬೋದು, ಮತ್ತೊಂದಿರ್ಬೋದು. ಜೈಶಿಲೆ ಅಂದ್ಬಿಟ್ಟು ನಾನು ತೊರೆ ಹೊಸೂರು. ಏನಿದೆ ಅವರ ಅಭಿವೃದ್ಧಿ ಅಪಾರ ಇದೆ. ಅವರ ಅಭಿವೃದ್ಧಿಯಲ್ಲಿ ಅಪಾರ ಇದೆ. ಆದರೆ ಹಾಸ್ಪಿಟ್ಲು ಮತ್ತು ಬೈಸ್ ಕಾಲೇಜು ಆಗಿರ್ಬೋದು, ಚನ್ನಪಟ್ಟಣದ ಟೌನಲ್ಲಿ ಯಾವುದೇ ರೋಡ್ ಆಗಿರ್ಬೋದು, ಹಳ್ಳಿಯಲ್ಲಿ ಯಾವುದೇ ರೋಡ್ ಆಗಿರ್ಬೋದು, ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ 18ರಿಂದ 24,000 ಲೀಡಲ್ಲಿ ಕುಮಾರಣ್ಣ ಗೆಲ್ಲುವ ಸಂಶಯ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಮತದಾರರು ಕೂಡ
ಕೈ ಹಿಡಿದಾರೆ ಅಂತ? ಯುವ ಮತದಾರರು, ಯುವತಿಯರು ಮತ್ತೆ ನಮ್ಮ ಅಮ್ಮದಿರು, ತಾಯಂದಿರು ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಅವರ ಆಶೀರ್ವಾದದಲ್ಲಿ 18ರಿಂದ 23-24 ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ರಾಮಕೃಷ್ಣ ಗೌಡ, ಸಿಂಗರಾಯಪುರ ತಾಲೂಕು ಉಪಾಧ್ಯಕ್ಷರು, JDS. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.